ಸ್ಟಾರ್ಟ್ಅಪ್ ಸಿಇಒಗಳ ಜೊತೆ ಪಿಎಂ ನರೇಂದ್ರ ಮೋದಿ ಸಂವಾದ. ಬಾಹ್ಯಾಕಾಶ ವಲಯದ ಸ್ಟಾರ್ಟ್ಅಪ್ ಸಿಇಒಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಸ್ಟಾರ್ಟ್ಅಪ್ ಸಿಇಒಗಳ ಜೊತೆ ಪಿಎಂ ನರೇಂದ್ರ ಮೋದಿ ಸಂವಾದ. ಬಾಹ್ಯಾಕಾಶ ವಲಯದ ಸ್ಟಾರ್ಟ್ಅಪ್ ಸಿಇಒಗಳ ಜೊತೆ ಸುದೀರ್ಘವಾದ ಚರ್ಚೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಮಹತ್ವದ ಚರ್ಚೆ. ಸ್ಟಾರ್ಟ್ಅಪ್ಗಳ ಸಾಧನೆ ಸವಾಲುಗಳ ಕುರಿತು ಸಿಇಒಗಳ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಖಾಸಗಿ ವಲಯದಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಪ್ರಧಾನಿ ಒತ್ತು. ಜನರ ಜೀವನ ಸುಧಾರಿಸೋದಕ್ಕೆ ತಂತ್ರಜ್ಞಾನ ಬಳಸಿ ನರೇಂದ್ರ ಮೋದಿ ಕರೆ. ರಿಸ್ಕ್ ತೆಗೆದುಕೊಳ್ಳಬೇಕು, ನಮ್ಮ ಸಾಮರ್ಥ್ಯ ಹೆಚ್ಚು ಮಾಡಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ. ಭಾರತದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಿಸುವ ಕುರಿತು ನರೇಂದ್ರ ಮೋದಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸ್ಟಾರ್ಟ್ಅಪ್ ಸಿಇಒಗಳ ಜೊತೆ ಸಂವಾದವನ್ನು ನಡೆಸಿದ್ರು. ಇನ್ನು ಇಸ್ರೋ, ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅನೇಕ ತರಹದ ಬದಲಾವಣೆಗಳಾಗಬೇಕು. ಈಗಾಗಲೇ ಜಗತ್ತೇ ಇಸ್ರೋದತ್ತ ನೋಡ್ತಾ ಇದೆ. ನಮ್ಮ ಸಂಸ್ಥೆಯ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಅನೇಕ ತರಹದ ಬದಲಾವಣೆಗಳಾಗಬೇಕು. ಸೊ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯ, ಅದರ ಕುರಿತು ಮಹತ್ವದ ಚರ್ಚೆ ಇದು. ಇನ್ನು ಸ್ಟಾರ್ಟ್ಅಪ್ಗಳ ಸಾಧನೆಗಳ ಕುರಿತು ಕೂಡ ಒಂದಷ್ಟು ಚರ್ಚೆಗಳು ನಡೆಸಲಾಯಿತು. ಪ್ರೈವೇಟ್ ವಲಯದಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಕುರಿತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಒತ್ತನ್ನು ನೀಡಿದರು. ಜನರ ಜೀವನ ಸುಧಾರಣೆ ಆಗೋದಕ್ಕೆ ತಂತ್ರಜ್ಞಾನವನ್ನು ಬಳಸಿ ನರೇಂದ್ರ ಮೋದಿ ರಿಸ್ಕ್ ತೆಗೆದುಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೆಚ್ಚು ಮಾಡ್ಕೋಬೇಕು, ಭಾರತದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಿಸುವ ಕುರಿತು ಕೂಡ ನರೇಂದ್ರ ಮೋದಿ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ಸ್ಟಾರ್ಟ್ಅಪ್ ಕಂಪನಿಗಳ ಸಿಇಒಗಳು, ಅದರ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು. ಅವರ ಜೊತೆ ಒಂದು ಸುದೀರ್ಘವಾದಂತಹ ಸಂವಾದ, ಮುಖತಃ ಒಂದಷ್ಟು ಚರ್ಚೆ, ಈ ಎಲ್ಲದರ ಕುರಿತು ಕೂಡ ನೇರವಾದಂತಹ ಸಂವಾದ ಜಗತ್ತಿನ ಗಮನವನ್ನು ಸೆಳೆದಿದೆ. ಮುಂದೆ ನಮ್ಮ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿ ಸೃಷ್ಟಿಯಾಗುತ್ತಾ, ಇದು ಭಾರತದ ಅತ್ಯಂತ ಕೌತುಕದ ವಿಚಾರವಾಗಿ ಮಾರ್ಪಟ್ಟಿದೆ.